ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಅಮೃತಧಾರೆ ಸೀರಿಯಲ್ನ ಬುಧವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮೊದಲನೇದಾಗಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ನೋಡ್ಕೊಂಬರೋಣ. ಮೊದಲನೇದಾಗಿ ಇಲ್ಲಿ ಗೌತಮ್ ಬಂದ್ಬಿಟ್ಟು ಶಕುಂತಲಾ ಹತ್ರ ಹೋಗ್ಬಿಟ್ಟು, ಅಮ್ಮ ವಿಲ್ಲು ನಿಮ್ಮ ಹತ್ರ ಸೇಫ್ ಆಗಿದೆ ಅಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆಗ ಶಕುಂತಲಾ ಇದ್ದವಳು, ಯಾಕೆ ಗೌತಮ್ ನೀನು ಇಷ್ಟು ಟೆನ್ಷನ್ ಮಾಡ್ಕೊಳ್ತಿದ್ಯಾ, ನಾನು ಹೇಳಿಲ್ವಾ ಅದನ್ನು ನಾನು ಇಟ್ಟಿದ್ದೀನಿ ಲಾಕರಲ್ಲಿ ಅಂತ ಅಂದಮೇಲೆ ಸೇಫಾಗಿ ಇದ್ದೇ ಇರುತ್ತೆ ಅಲ್ವಾ, ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ, ನಿಂಗೆ ಅಷ್ಟು ಇದ್ದರೆ ನಾನು ಅದಕ್ಕೆ ಹೇಳಿದ್ದು ನಿನಗೆ, ನಿನ್ನ ಹತ್ರನೇ ಇಟ್ಕೊಂಡಿರು ಅಂತ ಹೇಳಿ ಅಂತ ಹೇಳ್ತಾಳೆ. ಅವಾಗ ಅಮ್ಮ ಖಂಡಿತ ಇಲ್ಲ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ, ಬಟ್ಟು ಸ್ವಲ್ಪ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅಂತ ಹೇಳಿದೆ ಅಮ್ಮ ಅಷ್ಟೇ ಅಂತ ಅಂತಾನೆ. ಆವಾಗ ಏನಿಲ್ಲ ಗೌತಮ್, ಆದರೆ ಆ ವಿಚಾರ ಬಿಡು, ಅಣ್ಣ ಏನೇನೋ ಪ್ರಾಬ್ಲಮ್ ಆಗ್ತಿದೆ, ಟಿ ವಿಲೆಲ್ಲ ಏನೋ ಬರ್ತಿದೆ ಅಂತ ಹೇಳ್ತಾ ಇದ್ರು, ಆಫೀಸಲ್ಲಿ ಏನಾಗ್ತಿದೆ ಗೌತಮ್ ಅಂತ ಕೇಳ್ತಾಳೆ. ಹೌದಮ್ಮ, ಆ್ಯಕ್ಚುಲಿ ಇದು ಬಿಟ್ಟು ಸಮ್ ಪ್ರಾಬ್ಲಮ್ಯಾಟಿಕ್ ಅಂತಲೇ ಹೇಳ್ಬೋದು, ಈ ಥರ ಎಲ್ಲ ಆಯಿತು ಅಂತ ಹೇಳಿ ಆಫೀಸಲ್ಲಿ ನಡೆದಿದ್ದ ಪ್ರತಿಯೊಂದು ವಿಚಾರನೂ ಕೂಡ ಶಕುಂತಲಾಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಆಗ ಅವಳು ಕೂಡ ಏನು ಗೌತಮ್ ಇದೆಲ್ಲ ಅಂತ ಅಂದಾಗ, ಏನಿಲ್ಲಮ್ಮ, ಸ್ವಲ್ಪ ಅವ್ರಿಗೆ ಶೇರ್ ನಮಗೆ ಕೊಡೋರಿಗೆ ಸ್ವಲ್ಪ ನಂಬಿಕೆ ಬಂದರೆ ಸಾಕಲ್ವಾ, ಹಾಗಾಗಿ ನಾಳೆ ನಿಮ್ಮ ಹತ್ರ ಇರುವಂತಹ ವಿಲ್ನ ತೊಗೊಂಡೋಗಿ ನಾನು ಅವ್ರ ಮುಂದೆ ಇಟ್ಟು ಪ್ರೂವ್ ಮಾಡ್ತೀನಿ, ಸೊ ಅಲ್ಲಿಗೆಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಅಮ್ಮ, ಏನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಸರಿ ಗೌತಮ್ ಆಯಿತು, ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಅಂದಾಗ, ಸರಿ ಅಮ್ಮ ವಿಲ್ ನಿಮ್ಮ ಹತ್ರನೇ ಇರಲಿ, ನಾನು ಬೆಳಗ್ಗೆ ಆಫೀಸ್ಗೆ ಹೋಗುವಾಗ ಬಂದು ಇಸ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೊರಟೋಗ್ತಾನೆ. ಸರಿ ಗೌತಮ್ ಆಯಿತು ಅಂತ ಅವಳು ಕೂಡ ಹೇಳ್ತಾಳೆ. ಇನ್ನು ನೆಕ್ಸ್ಟು ಇಲ್ಲಿ ಜೈ ಬಂದುಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಒಬ್ಬನೇ ಸಿಗರೇಟ್ ಸೇರ್ತಾ ಕೂತಿರ್ತಾನೆ. ಇವಾಗ ಭೂಪತಿ ಹೇಳಿದ್ದಾನೆ ಅಲ್ವಾ, ಸೊ ಏನು ಮಾಡೋದು ಇವಾಗ, ಫೈಲ್ ಏನಾದರೂ ಮಾಡಿ ಮಿಸ್ಪ್ಲೇಸ್ ಮಾಡಲೇಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಏನಾದರೂ ಮಾಡಿ ಆ ಫೈಲ್ನ ನಾನು ಕದಿಲೇಬೇಕು, ಇಲ್ಲ ಅಂತಂದರೆ ನನ್ನ ಸಾಮ್ರಾಜ್ಯನ ನಾನೇ ಕಟ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಸರಿ ಆಯಿತು ನೋಡೋಣ, ಏನಾದ್ರು ಮಾಡಿ ಫೈಲ್ನ ಕದಿಲೇಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ನಂತರ ಇನ್ನೊಂದು ಕಡೆ ಗೌತಮ್ ಬಂದುಬಿಟ್ಟು ರೂಮಲ್ಲಿ ಭೂಮಿಕಾ ಕೂತಿರ್ತಾಳೆ. ಅವಾಗ ಭೂಮಿಕಾ ಏನೂ ಟೆನ್ಷನ್ ಇಲ್ಲ ಕಣ್ರಿ, ಅಮ್ಮನ ಹತ್ರ ಆ ಫೈಲು ವಿಲ್ಲು ತುಂಬಾ ಸೀಕ್ರೆಟಾಗಿ ಆರಾಮಾಗಿದೆ, ಅದನ್ನು ನಾನು ಬೆಳಗ್ಗೆ ತೊಗೊಂಡೋಗಿ ಸಬ್ಮಿಟ್ ಮಾಡಿಬಿಟ್ರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಿಬಿಡುತ್ತೆ ಅಂತ ಖುಷಿಯಿಂದ ಬಂದು ಹೇಳ್ತಾನೆ. ಆಗ ಭೂಮಿಕಾ ಇದ್ದಳು, ಸದ್ಯ ಇವಾಗ ನಿಮ್ಮನ್ನು ನೋಡೋ ಥರ ಇದ್ದೀರಾ ಗೌತಮ್ ಅವರೇ, ಆವಾಗಲೇ ನೀವು ಬಂದಂಗಂತೂ ನಿಮ್ಮಲ್ಲಿರೋ ಮುಖ ಟೆನ್ಷನ್ ನೋಡಿ ನನಗಂತೂ ನಿಮ್ಮ ನೋಡೋಕ್ಕೆ ಆಗ್ತಾಯಿಲ್ಲ, ಇವಾಗ ನೋಡಿ ನಮ್ಮ ಟೆಡ್ಡಿ ಬಿಯರ್ಗೆ ಫುಲ್ಲು ಬಿಯರೇ ಬಂದಿರೋ ಥರ ಅನಿಸ್ತಾ ಇತ್ತು ಆವಾಗಲೇ ಅಂತ ಹೇಳಿದಾಗ, ಏನು ಮಾಡೋದ್ರಿ ಅಷ್ಟು ಟೆನ್ಷನ್ ಇತ್ತಲ್ವ ಅದಕ್ಕೆ ಅಂತ ಹೇಳ್ತಾನೆ. ಇವಾಗ ನೋಡಿ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಆ್ಯಕ್ಚುಲಿ ಈ ಮನೆಗೆ ನೀವು ಒಂಥರ ಮೇನ್ ಸ್ವಿಚ್ ಇದ್ದಂಗೆ ಗೌತಮ್ರೆ, ಈ ಸ್ವಿಚ್ಚೇ ಆಫ್ ಆದರೆ ಇನ್ನು ನಮಗೆ ಮುಖದಲ್ಲೆಲ್ಲ ಹೇಗೆ ನಗು ಇರುತ್ತೆ, ನಾವೇ ಖುಷಿಯಾಗಿರೋಕ್ಕಾಗುತ್ತೆ ಹೇಳಿ ಅಂತ ಹೇಳ್ತಾಳೆ. ಸೊ ಏನು ಕಂಪ್ಯಾರಿಸನ್ ಬಿಡ್ರಿ ನಿಮ್ಮದು, ಆದರೂ ಜಾಸ್ತಿ ಹೊಗಳು ಬಿಡ್ರಿ ಕಣ್ರಿ, ನಂಗೆ ತಲೆ ಮೇಲೆ ಎರಡು ಬಂದುಬಿಡುತ್ತೆ ಆಮೇಲೆ ಅಂತ ಹೇಳ್ತಾನೆ. ವಾವ್ ಎಷ್ಟು ಚೆನ್ನಾಗಿರುತ್ತಲ್ವ, ನನ್ನ ಟೆಡ್ಡಿ ಬಿಯರ್ಗೆ ತಲೆ ಮೇಲೆ ಎರಡು ಬಂದರೆ ಇನ್ನೂ ಸಖತ್ತಾಗಿರುತ್ತೆ ಅದು ಅಂತ ಹೇಳಿ ಅವಳು ಹಾಗೆ ತುಂಬ ಕಂಪ್ಯಾರಿಸನ್ ಮಾಡ್ತಾ ಇರ್ತಾನೆ. ಆಗ ಗೌತಮ್ ಇದ್ದವನು, ಏನ್ರಿ ಕಂಪ್ಯಾರಿಸನ್ ನಿಮ್ಮದು ಅಂತ ಹೇಳುವಾಗ, ಹಾಗೆಯೇ ನೀವು ನೋಡ್ರಿ ಹೇಗಿದ್ದೀರಾ, ನನ್ನ ನೋಡ್ರಿ ಇನ್ನೂ ಸ್ವಲ್ಪ ನಾನು ಎಲ್ಲ ಕಡೆಯಿಂದ ನೋಡಿರು ಎಷ್ಟು ಸ್ಮಾರ್ಟಾಗಿ ಕಾಣ್ತೀನಿ ಅಂತ ಅಂದಾಗ ಅವಳು ಹಾಗೆ ನಗ್ತಾ ಇರ್ತಾಳೆ. ನೀವು ಬಿಡ್ರಿ, ನೀವು ಹೆಂಗಿದ್ದೀರಾ ಗೊತ್ತಾ, ಕಡ್ಡಿ ಪೊರ್ಕೆ ಕಡ್ಡಿ ನೀವು, ಇನ್ನು ನಿಮ್ಮನ್ನು ಹೊಗಳಿದ್ರೆ ನಿಮಗೂ ಕೂಡ ತಲೆ ಮೇಲೆ ಎರಡು ಬಂದುಬಿಡುತ್ತೆ, ಪೊರ್ಕೆ ಕಡ್ಡಿ ಎರಡು ಕೊಂಬು ಹೆಂಗಿರುತ್ತೆ ನೋಡಿ ಅಂತ ಅಂದಾಗ ಅವಳು ಲೈಟಾಗಿ ಕೋಪ ಮಾಡ್ಕೊತಾಳೆ. ಹೋಗಿ ಗೌತಮ್ ಅವರೇ, ಪೊರ್ಕೆ ಕಡ್ಡಿ ಅಂತೆ ಅದಕ್ಕೆ ಬರೀ ಎರಡು ಅಂತೆ, ಅದೇನು ಚೆನ್ನಾಗಿರುತ್ತೆ ಅಂತ ಅಂದಾಗ, ಅದಕ್ಕೆ ಕಣ್ರಿ ಹೇಳೋದು, ಯಾಕೆ ಈ ಥರ ಇದ್ದೀರಾ, ನನ್ನ ನೋಡಿ ನಾನು ಹೇಗಿದ್ದೀನಿ, ಎಲ್ಲ ಕಡೆಯಿಂದ ನೋಡಿ ಎಷ್ಟು ಸ್ಲಿಮ್ಮಾಗಿ ಕಾಣ್ತೀನಿ ನಂತರ, ಹಾಗೆ ನೀವು ಅಂತ ಅಂದಾಗ ಅವಳು ಸಡನ್ನಾಗಿ ನಗಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾಕ್ರಿ ಈ ಥರ ನಗ್ತಿದ್ದೀರಾ ಅಂತ ಅಂದಾಗ, ಅಲ್ಲ ನಾನೇನೋ ಇಮ್ಯಾಜಿನ್ ಮಾಡಿಕೊಂಡೆ ಅದಕ್ಕೆ ಅಂತ ಹೇಳ್ತಾಳೆ ಅವಳು. ಹೇಳಿ ಅಂಥದ್ದೇನು ಇಮ್ಯಾಜಿನ್ ಮಾಡ್ಕೊಂಡ್ರಿ ಅಂತ ಅಂದಾಗ, ಏನಿಲ್ಲ ಬಿಡಿ ಹೋಗಲಿ ಅಂತ ಹೇಳ್ತಾಳೆ. ಇಲ್ಲ ಅದೇನು ಹೇಳಿ ಅಂತ ಅಂದಾಗ, ಅಲ್ಲ ನಾನು ಕೂಡ ನಿಮ್ಮ ಥರನೇ ದಪ್ಪ ಆಗಿಬಿಟ್ರೆ ಅಂತ ಹೇಳಿ ನಗ್ತಾಳೆ. ಮತ್ತೆ ಗೌತಮ್ ಹೇಳ್ರಿ ಅದೇನು ಪೂರ ಅಂತ ಅಂದಾಗ, ಅದೇ ಗೌತಮ್ ಅವರೇ, ನಾನು ನಿಮ್ಮ ಥರನೇ ದಪ್ಪ ಆದರೆ ನಾವಿಬ್ಬರು ತಪ್ಕೊಳಕ್ಕಾಗಲ್ಲ ಅಂತ ಹೇಳಿ ನಗ್ತಾಳೆ. ಅದ್ಯಾಕೆ ತಪ್ಕೊಳಕ್ಕಾಗಲ್ಲ ಅಂತ ಅಂದಾಗ, ಹೌದು ಗೌತಮ್ ಅವರೇ, ನಾವಿಬ್ಬರು ತಪ್ಕೊಳಕ್ಕೆ ಹೋದರೆ ನಮಗಿಂತ ನಮ್ಮ ಹೊಟ್ಟೆನೇ ಅಡ್ಡ ಬಂದ್ಬಿಡುತ್ತಲ್ವ, ಹೇಗೆ ತಪ್ಕೊಳಕ್ಕಾಗುತ್ತೆ ಅಂತ ಹೇಳಿ ನಗ್ತಾಳೆ. ಅವಾಗ ಗೌತಮ್ ಕೂಡ ನಗ್ತಾ ಇರ್ತಾನೆ. ಆಯ್ತಾಯ್ತು ಬಿಡಿ, ನೀವು ನನ್ನ ಥರ ಏನು ಆಗೋದು ಬೇಡ, ನೀವು ಹೇಗಿದ್ದೀರೋ ಹಾಗೆ ಇರಿ, ಅದೇ ಸಾಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸರಿ ಅಂತ ಅವರು ಸುಮ್ಮನಾಗ್ತಾರೆ. ಇನ್ನೊಂದು ಕಡೆ ಶಕುಂತಲಾ ಹಾಗೆ ಅವ್ರ ಅಣ್ಣ ಇಬ್ಬರು ಲಕ್ಷ್ಮೀಕಾಂತ್ ಇಬ್ಬರು ಕೂಡ ಮಾತಾಡ್ತಾ ಕೂತಿರ್ತಾರೆ. ಅವಾಗ ಅವ್ರ ಅಣ್ಣ ಇದ್ದನು, ಸಿಸ್ಟರ್ ಆ ವಿಲ್ ನಿನ್ನ ಹತ್ರ ಸೇಫಾಗಿದೆ ತಾನೇ, ಒಂದ್ಸಲ ಚೆಕ್ ಮಾಡೋದಲ್ವ ನೀನು ಅಂತ ಅಂದಾಗ, ಸೇಫಾಗಿದೆ ಅಣ್ಣ, ಲಾಕರಲ್ಲಿ ಇಟ್ಟಿದ್ದೀನಿ ಮೇಲೆ ಸೇಫಾಗಿರುತ್ತಲ್ವ ಅಂತ ಅಂದಾಗ, ಹೇಳೋಕ್ಕಾಗಲ್ಲ ಸಿಸ್ಟರ್, ಯಾವುದಕ್ಕೂ ಸೇಫ್ಟಿ ನೋಡ್ಕೊ ಒಂದ್ಸಲ ಅಂದಾಗ, ಸರಿ ಇರು ಬರ್ತೀನಿ, ಫೈಲ್ ನೋಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಫೈಲ್ ತೊಗೊಂಡು ಬರ್ತಾಳೆ. ಅದೇ ಟೈಮಿಗೆ ಜಯದೇವ್ ಕೂಡ ಅಲ್ಲಿಗೆ ಬರ್ತಾನೆ. ಏನು ಅಣ್ಣ ತಂಗಿ ಇಬ್ಬರು ಇಷ್ಟು ಡೀಪಾಗಿ ಡಿಸ್ಕಸ್ ಮಾಡ್ತಿದ್ದೀರಾ ಅಂದಾಗ, ಏನಿಲ್ಲ ಕಣೋ, ಅದೇ ಫೈಲ್ ಬಗ್ಗೆನೇ ಡಿಸ್ಕಸ್ ಮಾಡ್ತಾಯಿದ್ವಿ, ವಿಲ್ ಬಗ್ಗೆ, ಇದು ವಿಲ್ಲು ಅಂತ ಅಂದಾಗ, ಹೌದಾ ಮ್ಯಾಮ್ ವಿಲ್ಲ ಇದು ಕೊಡು ಇಲ್ಲಿ ಹಾಗಾದ್ರೆ
ಕೊಡು ಮ್ಯಾಮ್ ಇಲ್ಲಿ. ಹಾಗಾದರೆ ನಾನು ಕೂಡ ಇಷ್ಟು ದಿನ ಇದಕ್ಕೋಸ್ಕರ ಅಂತಲೇ ಕಾಯ್ತಾ ಇದ್ದೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾನು ಯಾವುದಕ್ಕೋಸ್ಕರ ಇಷ್ಟು ದಿನ ಒದ್ದಾಡ್ತಾ ಇದ್ನೋ ಅದನ್ನೇ ನೀನು ನನಗೆ ತಂದುಕೊಟ್ಟಿದ್ಯಾ, ಇದು ಹೇಗೆ ನಿನ್ನ ಹತ್ರ ಬಂತು ಅಂತ ಕೇಳ್ತಾನೆ ಜಯದೇವು. ಅದಕ್ಕೆ ಫಸ್ಟು ಶಕುಂತಲ ಅದಿರಲಿ ಬಿಡು, ನೀನು ಯಾಕೆ ಈ ವಿಲ್ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ತೋರಿಸ್ತಿದ್ಯಾ ಅಂತ ಅಂದಾಗ, ಹೌದು ಮ್ಯಾಮ್ ನನಗೇನು ಬೇಕಿತ್ತು ಅದೇ ನೀನು ನನಗೆ ಕೊಟ್ಟಿದ್ಯಾ, ಥ್ಯಾಂಕ್ ಯು ಸೋ ಮಚ್ ಅಂದಾಗ, ಏನು ಹೇಳ್ತಿದ್ಯಾ ಅಂದಾಗ ಅವ್ನು ಹೇಳ್ತಾನೆ, ಮ್ಯಾಮ್ ನಿಂಗೆ ಗೊತ್ತಿರಬೇಕಲ್ವಾ ಆಫೀಸಲ್ಲಿ ಏನೇನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಇನ್ವೆಸ್ಟರ್ಸ್ ಕಡೆಯಿಂದ ಅಂತ ಹೇಳಿ. ಆ್ಯಕ್ಚುಲಿ ಅದನ್ನೆಲ್ಲ ಮಾಡಿಸ್ತಾ ಇರೋದೇ ನಾನು ಅಂದ್ಕೊಂಡಂಗೆ ಒಬ್ಬ ವ್ಯಕ್ತಿ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವಿಬ್ಬರು ಸೇರ್ಕೊಂಡು ಇದನ್ನು ಮಾಡ್ತಾಯಿದ್ದೀವಿ ಅಂತ ಅಂದಾಗ, ಏನು ಇದೆಲ್ಲ ಅಂತ ಅಂದಾಗ, ಹೌದು ಮ್ಯಾಮ್ ಆ್ಯಕ್ಚುಲಿ ನೀನು ನಿನ್ನ ಮಗನ್ನ ಬಾಸ್ ಮಾಡಬೇಕಂತಿದ್ದೆ ಅಲ್ವಾ, ನಾನು ನೋಡು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಚೇರ್ಮನ್ ಪಟ್ಟಕ್ಕೇ ಕಣ್ಣಾಕಿದ್ದೀನಿ ಮ್ಯಾಮ್. ಆ್ಯಕ್ಚುಲಿ ನಾನು ಮಾಡ್ತಾ ಇರೋದೇ ಇದು, ಅಣ್ಣನ ಚೇರ್ಮನ್ ಪಟ್ಟದಿಂದ ಇಳಿಸ್ಬಿಟ್ಟು ನಾನು ಚೇರ್ಮನ್ ಆಗಬೇಕು ಅಂತ ಹೇಳಿ ಅವ್ನ ಸಾಮ್ರಾಜ್ಯನ ಹಾಳು ಮಾಡಬೇಕು ನಾನು. ಸೊ ನಾನು ಮುಂದೆ ಬರಬೇಕು ಅಂತಲೇ ಇದನ್ನೆಲ್ಲ ಮಾಡ್ತಾ ಇರೋದು. ಇವಾಗ ಈ ವಿಲ್ನ ನಾನು ಅವನಿಂದ ಮುಚ್ಚಿಟ್ರೆ ನಾಳೆ ಇವನು ಅದನ್ನ ಇನ್ವೆಸ್ಟರ್ಸ್ ಮುಂದೆ ಹೋಗಿ ಇಡೋಕ್ಕಾಗಲ್ಲ. ಸೊ ಆವಾಗ ಅಲ್ಲಿಗೆ ಅವನು ಚೇರ್ಮನ್ ಪಟ್ಟದಿಂದ ನಾನು ಆಲ್ರೆಡಿ ಇನ್ವೆಸ್ಟರ್ಸ್ ಹತ್ರ ಮಾತಾಡಿದ್ದೀನಿ. ಸೊ ಅವರು ನನ್ನ ಚೇರ್ಮನ್ ಆಗಿ ಸೆಲೆಕ್ಟ್ ಮಾಡಿ ನಾಳೆ ಅಲ್ಲಿಗೆ ಕೂರಿಸ್ತಾರೆ ಅಂತ ಅಂದ್ಬಿಟ್ಟು ಹೇಳಿದಾಗ ಶಕುಂತಲ ಇದ್ದವಳು ಶಾಕ್ ಆಗ್ತಾಳೆ. ಏನು ಇದೆಲ್ಲ ನೀನೇ ಮಾಡಿರೋದು ಅಂದಾಗ, ಹೌದು ಮ್ಯಾಮ್ ಇದಕ್ಕೊಬ್ಬ ವ್ಯಕ್ತಿ ಸಪೋರ್ಟ್ ಮಾಡ್ತಿದ್ದಾನೆ ಅಂತ ಹೇಳಿದೆ ಅಲ್ಲ, ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅಣ್ಣನ ಆಪೋಸಿಟಲ್ಲಿ ಇರುವಂತಹ ರಾಜೇಂದ್ರ ಭೂಪತಿನೇ. ಸೊ ಅವ್ನ ಸಪೋರ್ಟಿಂದಲೇ ನಾನು ಕೂಡ ಇದನ್ನೆಲ್ಲದನ್ನು ಮಾಡ್ತಾಯಿದ್ದೀನಿ ಅಂದಾಗ ಅವರಿಬ್ಬರು ತುಂಬ ಖುಷಿ ಪಡ್ತಾರೆ. ಸೊ ಮ್ಯಾಮ್ ನಿನಗೆ ತುಂಬಾ ಖುಷಿ ಆಗಿರ್ಬೇಕಲ್ವ ಇದನ್ನೆಲ್ಲ ಕೇಳಿ ಅಂತ ಅಂದಾಗ, ಮತ್ತು ಇಷ್ಟು ದಿನ ನಾನು ಇದಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದು, ಅದಕ್ಕೋಸ್ಕರನೇ ಇಷ್ಟೆಲ್ಲ ತಡ್ಕೊಂಡಿದ್ದು, ಖುಷಿ ಆಗದೆ ಇರುತ್ತೆ ಜೈ, ತುಂಬಾ ಖುಷಿ ಆಗ್ತಿದೆ, ಏನೋ ಮಾಡ್ತಿದ್ಯಲ್ವ, ತುಂಬಾ ಖುಷಿ ಆಯಿತು, ಮಾಡು, ಈ ಫೈಲು ನಿನ್ನ ಹತ್ರನೇ ಇಟ್ಕೋ, ಈ ವಿಲ್ಬ್ಲು ನಾನು ನಾಳೆ ಕೇಳಿದರೆ ಏನೋ ಒಂದು ಹೇಳ್ತೀನಿ ಅಂತ ಅಂದಾಗ ಜಯದೇವು ಹಾಗೆ ಅವ್ರ ಮಾವ ಇದ್ದವನು, ಅಲ್ಲ ಸಿಸ್ಟರ್ ನಾಳೆ ಇವಾಗ ಗೌತಮನ್ ಕೇಳ್ತದಲ್ವ ಏನಂತ ಉತ್ತರ ಕೊಡ್ತೀಯ ಅಂದಾಗ, ಅಯ್ಯೋ ಅಣ್ಣ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀರಾ, ಸೊ ನಾಳೆ ಒಂದೆರಡನೇ ಕಣ್ಣೀರು ಹಾಕಿದ್ರೆ ಕಥೆನೇ ಮುಗ್ದೋಯ್ತು. ಸೊ ಗೌತಮ್ಮು ಯಾವುದು ನಂಬಿಲ್ಲನು, ನನ್ನ ಕಣ್ಣೀರಿಗಂತೂ ತುಂಬಾ ನಂಬಿಕೆ, ಅವ್ನು ನಾನು ಏನೇ ಹೇಳಿದ್ರು ಕೂಡ ನಂಬ್ತಾನೆ. ಸೊ ಕಣ್ಣೀರು ಹಾಕ್ಕೊಂಡು ಫೈಲ್ ಎಲ್ಲೋ ಮಿಸ್ ಆಗಿಬಿಡ್ತು ಅಂತ ಹೇಳಿ ಡ್ರಾಮಾ ಮಾಡಿ ಅದನ್ನು ಹಾಗೆ ಮುಚ್ಚಾಕ್ಬಿಡ್ತೀನಿ, ಅಲ್ಲಿಗೆ ಆ ಕತೆ ಮುಗ್ದೇ ಹೋಗುತ್ತೆ ಬಿಡು ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಖುಷಿ ಪಡ್ತಾರೆ. ಇನ್ನೊಂದು ಕಡೆ ಮನೆಯಲ್ಲಿ ಬಂದುಬಿಟ್ಟು ಅಂದರೆ ಆನಂದಾಗೆ ಅವ್ರ ಮಿಸ್ಸಸ್ ಇಬ್ಬರೂ ಕೂಡ ಇರ್ತಾರೆ. ಅವಾಗ ಅವ್ರ ಮಿಸ್ಸಸ್ ಇದ್ದವರು, ಯಾಕೆ ಆನಂದ್ ಇಷ್ಟು ಖುಷಿಯಾಗಿದೆಯಾ ಅಂದಾಗ ಹಾಗೇ ಮತ್ತೆ ಹೇಳ್ತಾಳೆ, ನೀನು ಖುಷಿ ಪಡೋದೇ ಒಂದು ಆಫೀಸ್ ವಿಷಯಕ್ಕೆ ಇಲ್ಲ ಗೆಳೆಯನ ವಿಷಯಕ್ಕೆ ಅಲ್ವಾ, ನಿನಗೆ ಹೆಂಡತಿ ಮಕ್ಕಳು ಅಂತ ಲೆಕ್ಕಕ್ಕೆ ಇಲ್ಲ ನಾವು ಅಂತ ಅಂದಾಗ, ಯಾಕೆ ಹಾಗೆಲ್ಲ ಅಂತೀಯ, ಆಫೀಸೇ ಬೇರೆ ಮನೆಯೇ ಬೇರೆ, ಎರಡು ಬೇರೆ ಬೇರೆ ಡಿಪಾರ್ಟ್ಮೆಂಟು, ಎರಡೂ ನೀನು ಇಲ್ಲಿ ತಂದು ಕನೆಕ್ಟ್ ಮಾಡಿಬಿಡ ಆಯಿತಾ ಅಂತ ಹೇಳಿ ಅವ್ರದ್ದು ಸ್ವಲ್ಪ ಹೊತ್ತು ಕಾನ್ವರ್ಸೇಷನ್ ನಡೆಯುತ್ತೆ. ಅದಾದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಗೌತಮ್, ಜಯದೇವ್ ಹಾಗೆಯೇ ಅವ್ರ ತಮ್ಮ ಪಾರ್ಥ ಮೂವರು ಆಫೀಸಿಗೆ ಹೊರಟಿರ್ತಾರೆ. ಸರಿ ನೀವು ಹೋಗ್ತಾ ಇರಿ ಇಬ್ಬರು, ನಾನು ಫೈಲ್ ತೊಗೊಂಬರ್ತೀನಿ ಅಂತ ಗೌತಮ್ ಹೇಳಿದಾಗ, ನಂತರ ಪಾರ್ಥ ಇದ್ದವನು, ಬ್ರೋ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ, ಅವ್ನು ಎಲ್ಲರ ಕಡೆ ಶೇರ್ಸ್ನ ಪರ್ಚೇಸ್ ಮಾಡಿದ್ರು ಅಂತ ಅಂದಾಗ, ಏನೂ ಪ್ರಾಬ್ಲಮ್ ಇಲ್ಲ, ಮ್ಯಾಕ್ಸಿಮಮ್ ಶೇರ್ಸ್ ನಮ್ಮ ಹತ್ರನೇ ಇದೆ, ಸೊ ನೋ ಪ್ರಾಬ್ಲಮ್ ಅಂತ ಹೇಳ್ತಾನೆ. ಸೊ ಇದಿಷ್ಟು ಕೂಡ ಇವತ್ತಿನ ಸಂಚಿಕೆ.